ದಿನಕ್ಕೊಂದು ಪ್ರಾಬ್ಲಮ್ ಇಲ್ಲದೆ ನಮ್ಮ ಜೀವನನೇ ಮುಂದೆ ಹೋಗಲ್ಲ ಅನಿಸುತ್ತೆ. ಆಮೇಲೆ ಪಂಚರ್ ಶಾಪ್ ಎಲ್ಲಿದೆ? ಫೈನಲ್ ರೆಡಿ ಆಯಿತು ಗಾಡಿ. ಟಡಿ ಫಿಟ್ ಆಗಿದೆ ನೋಡಿ. ಈ ಥರ ಹೆಲ್ಪ್ ಮಾಡಬೇಕು ಬಾಯ್ಸ್. ಆಟೋದವ್ರಿಗೆ ಅಡ್ಡ ಹಾಕಿದ್ರು ಹಣ ಎಲ್ಲ ಬಿಡಿ ಅಂತ, ಹ್ಯಾಂಡಿಕ್ಯಾಪ್ಟು. ಈ ಥರ ಇದ್ದರೆ ನಮ್ಮ ಸಮಾಜ ಚೆನ್ನಾಗಿರುತ್ತೆ. ನಮ್ಮ ಸಮಾಜದೊಳಗೆ ಸಾಯ್ತಾ ಇದ್ರು ನೋಡಲ್ಲ, ಅದೇ ಬೇಜಾರು. ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಅಂತ ಸ್ಟಾರ್ಟ್ ಮಾಡಿ ಈಗ ಎಲ್ಗಪ್ಪ ಹೊರಟಿದ್ದೀನಿ ಅಂದರೆ ನಮ್ಮ ರೇವೆಕ್ಸ್. ಸೊ ನೋಡ್ತೀರಾ ಗಾಡಿಗೆ ಏನು ಬರ್ತಿದೆ ಹೊಸದು ಅಂತ. ನಮ್ಮ KLXಗೆ ಏನು ಹಾಕಿಸ್ತಾ ಇದ್ದೀವಿ, ಏನು ಕತೆ. ಇದೇನು ಗುರು ಗಾಡಿ ಸಡನ್ನಾಗಿ ಆಫ್ ಆಯ್ತದೆ. ಅದೇನೋ ಆಗ್ಬಿಟ್ಟೈತಪ್ಪ ಗಾಡಿ. ಸೊ ಬಿಟ್ಬಿಡಿ, ಇವಾಗ ವಿಷಯಕ್ಕೆ ಬರೋಣ. ಗಾಡಿಗೆ ಏನು ಹಾಕಿಸ್ತಾ ಇದ್ದೀನಿ, ಏನು ಕತೆ, ಏನು ವಿಷಯ ಎಲ್ಲ ಹಾಕೋದಾಗ್ಬಿಡುತ್ತೆ ನಿಮ್ಗೆ ಇವಾಗ. ಸೊ ಬನ್ನಿ ಓಡೋಣ. ಇವಾಗ ಮೇಯ್ನಾಗಿ ಏನು ಗೊತ್ತಾ ಟಾಸ್ಕು, ಪಿಣಿಯಾಗಿ ಹೋಗ್ಬೇಕು, ಅದೇ ಟಾಸ್ಕು. ನಿನ್ನೆ ತಾನೇ ವಾಶ್ ಆಗಿತ್ತು ಬಾಯ್ಸ್ ಗಾಡಿ, ಆಗಲೇ ಗಲೀಜಾಗ್ಬಿಡೈತೆ. ಈ ಮಳೆಗಾಲ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಹಿಂಸೆ ಅಪ್ಪ. ಹೆಚ್ಚಾಯ್ತು ಗಾಡಿಗೆ. ಏನಿಲ್ಲ, ನಮ್ಮ ಬೈಕರ್ ಸಜೆಸ್ಟ್ ಮಾಡ್ಕೋತಾರೆ, ನಂದೇನಿಲ್ವಲ್ಲ ತಪ್ಪು. ಅದು ಬಾಯ್ಸ್ ಹೊಸ ಮೈಕ್ ಯಾವ ಥರ ಮಜಾ ಅಂದರೆ, ಇದೇನಾದರೂ ವಿಂಡ್ಶೀಲ್ಡ್ ಹಾಕೋಬಿಟ್ಟೆ ಅಂದ್ಕೊಳ್ಳಿ, ಬೇರೆ ಲೆವೆಲ್ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ಲು. ವಿಂಡ್ಶೀಲ್ಡ್ ಹಾಕೋಬಿಟ್ರೆ ಒಂದು ಚೂರು ಈಚೆ ವಾಯ್ಸ್ ಬರಲ್ಲ. ಆಮೇಲೆ ಏನು ಗೊತ್ತಾ, ರೋಡ್ ಮೈಕ್ ಒಳಗೆ ಹೊರಗಡೆದು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತಾ ಇರತ್ತೆ ನಿಮ್ಗೆ. ನಾನು ಎಕ್ಸಾಸ್ಟ್ ಹಾಕ್ಸಿದ್ರೆ, ನಾನು ಮಾತಾಡಬೇಕಾದ್ರೆ ಎಕ್ಸಾಸ್ಟ್ ನೋಟು ಸ್ವಲ್ಪ ಡೌನ್ ಆಗುತ್ತೆ. ಫುಲ್ ಖುಷಿ ಅಂದ್ಕೊಳ್ಳಿ, ಪೈಸಾ ವಸೂಲು. 7,500 ಕೊಡೋದಕ್ಕೆ ಮ್ಯಾಟ್ರೇ ಆಗಲ್ಲ ಅಂದ್ಕೊಳ್ಳಿ, 7,500. ಬಟ್ ನನಗೆ ಸಿಕ್ಕಿರೋದು 3,600 ರೂಪಾಯಿಗೆ, ಅದಿನ್ನೂ ಸಸ್ತ. ಇವತ್ತು ಯಾವ ಥರ ಆಗ್ಬಿಡೈತೆ ಸೀನು ಅಂದರೆ, ನೈಟು ನನ್ನ ತಮ್ಮನ ಆಕ್ಸಿಡೆಂಟ್ ಆಯಿತು. ಅವನಿಗೆ ಲೆಫ್ಟ್ ಲೆಗ್ಗು ರೈಟ್ ಲೆಗ್ಗು ಬೋನ್ ಕಟ್ ಆಗಿಬಿಡೈತೆ. ರೈಟ್ ಲೆಗ್ಗು ಬೋನ್ ಕಟ್ ಆಗಿಬಿಡೈತೆ, ಬಿಲೋ ದ ನೀ. ಫುಲ್ ಫಗ್ಡ್ ಅಪ್ ಸೀನ್ಸ್ ಅಂದ್ಕೊಳ್ಳಿ. ಅದೇನು ಗೊತ್ತಾ, ನಮ್ಮ ಮನೆಗಳಲ್ಲಿ ಹಂಗೆ ಆಗ್ಬಿಟ್ರೆ ನಮಗೆ ಗಾಡಿನೇ ಎತ್ತಕ್ಕೆ ಬಿಡಲ್ಲ. ಆಬ್ವಿಯಸ್ಲಿ ಅಪ್ಪ ಅಮ್ಮಂಗೆ ಭಯ ಇರುತ್ತೆ. ಅದು ನಾನು ಓಡಿಸೋದಕ್ಕೆ ಇನ್ನೂ ಫಗ್ಡ್ ಅಪ್ ಸೀನ್ಸು. ನನಗೂ ಹೆವಿ ಬೇಜಾರಾಯ್ತಪ್ಪ. ನೋಡಿ ಹಣೆ ಬರ ಯಾರ್ದು ಎಲ್ಲಿ ಏನಾಗುತ್ತೆ, ಏನು ಬರ್ದಿರುತ್ತೆ ತಾಯಿಗೂ ಯಾರಿಗೂ ಗೊತ್ತಾಗಲ್ಲ. ಇರೋ ಅಷ್ಟು ದಿನ ಜಾಲಿ ಮಾಡ್ಕೊಂಡಿರ್ರಿ ಬಾಯ್ಸ್, ಅಷ್ಟೇ. ಕಾಲು 2 ಬೋನು ಕಟ್ಟಾಗ್ಬಿಡೈತೆ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಾನು ಹಾಸ್ಪಿಟ್ಲ್ ಹತ್ರಕ್ಕೆ ಹೋಗ್ಬಿಟ್ಟು. ಇವತ್ತು ಅಷ್ಟೇ ನಿದ್ದೆ ಇಲ್ಲ, ಬೆಳಗ್ಗೆ ಜಿಮ್ಗೆ ಹೋದೆ, ನಿದ್ದೆ ಇರಲಿಲ್ಲ. ಫುಲ್ ಅಗ್ದಿಯ ಒಂದೇ ಅವರ್ ಮಲಗಿರೋದು. ಸೊ ಬನ್ನಿ ನಾವು ಮುಗಿಸ್ಕೊ ಬಂದ್ಬಿಡೋಣ. ಬಿಕಾಸ್ ಯಾವತ್ತೇ ಇದ್ರು ಏನೇ ಇದ್ರು ಕೆಲಸ ಫಸ್ಟು ಬಾಯ್ಸ್. ನಿಮ್ಮ ಲೈಫಲ್ಲಿ ಅದೊಂದು ಸೀರಿಯಸ್ ಆಗಿ ತಗೊಳ್ಳಿ. ಏನೇ ಇರಲಿ, ಹೆಂಗೆ ಇರಲಿ, ಯಾವುದೇ ಇರಲಿ, ಕೆಲಸ ಫಸ್ಟು. ವರ್ಕ್ ಅಷ್ಟೇ ಮಾಡ್ತಾಯಿದ್ರೆ ದೇವ್ರು ನಿಮಗೆ ತಳ್ತಾ ಇರ್ತಾನೆ ಮೇಲಕ್ಕೆ, ಹೋಗಿ ಮಗು ಬದುಕೋ, ಏನಾದ್ರು ಮಾಡು ಅಂತ. ಸೊ ಮತ್ತೆ ವ್ಲಾಗ್ಸ್ಗಳೆಲ್ಲ ಹೆಂಗೆ ಹೋಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆಯಾ, ಏನು ಕತೆ ನೋಡ್ತೀರಾ, ಸೈಕ್ ಆಗ್ತೀರಾ ನೀವು. ಮನ್ಸಿನೊಳಗೆ ಯಾಕಪ್ಪ ಬೇಕಾಗಿತ್ತು ಗಾಡಿಗಿದು ಅಂತ. ಬಟ್ ನೋಡೋಣ, ಮಾನ್ಸೂನ್ ರೈಡ್ಸ್ ಹೋದಾಗ ಬೇಕಾದ್ರೆ ಸ್ಟಾಕ್ ಹಾಕೊಂಡು ಹೋಗೋಣ. ಏನು ಹಾಕ್ಸ್ತಾ ಇದ್ದೀವಿ ಗಾಡಿಗೆ, ಏನು ಬರ್ತಿದೆ ತೋರಿಸ್ತೀನಿ ಬನ್ನಿ. ಬಿಕಾಸ್ ಸಕ್ಕತ್ತಾಗಿರುತ್ತೆ ಆ್ಯಕ್ಷನ್ ಮೇಲೆ, ಅಲ್ಲೇ ಫಿಟ್ ಮಾಡ್ತಾರೆ, ತೋರಿಸ್ತೀನಿ ನಿಮಗೆ. ಯಾವ ಬ್ರ್ಯಾಂಡ್ ಅವ್ರದ್ದು, ಏನು ಕತೆ, ಯಾವ ಬ್ರ್ಯಾಂಡ್ ಕೊಲಾಬ್ರೇಷನ್ ಇರೋದು ಇವಾಗ ಎಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ. ಏನು ಗೊತ್ತಾ ಬಾಯ್ಸ್, ಸೋಷಿಯಲ್ ಮೀಡಿಯಾ ಅನ್ನೋದು ನನ್ನ ರೀಲ್ಸ್ನ ಎಲ್ಲೆಲ್ಲ ತಗೊಂಡೋಗ್ಬಿಟ್ಟೈತೆ ಅಂದರೆ, ಬ್ರ್ಯಾಂಡ್ ಅವರು ನನಗೆ ಫೋನ್ ಮಾಡ್ತಾರೆ. ಬಿಕಾಸ್ ಒಂದು ಕಡೆ ಹೊಸ ಗಾಡಿ ಅಂತ, ಇನ್ನೊಂದು ಕಡೆ ಬಂದ್ಬಿಟ್ಟು ನನ್ನ ರೀಚು ಚೆನ್ನಾಗೈತೆ. ಪಾಪ ನಮಗೂ ಒಳ್ಳೇದಾಗಬೇಕು, ಅವ್ರಿಗೂ ಒಳ್ಳೇದಾಗಬೇಕು. ನಮ್ಮ ಬೈಕರ್ಸ್ ಒಳಗೆ ಅಂಜೆಯಪ್ಪ ನಾವು, ನಿಮ್ದ್ರೊಳಗೆ ಹೆಂಗೋ ಗೊತ್ತಿಲ್ಲ. ನಮ್ಮ ಬೈಕರ್ಸ್ ಒಳಗೆ ಹೆಂಗೆ ಅಂದರೆ, ನಾವು ಬೆಳಿಬೇಕು ನೀವು ಬೆಳೀರಿ ಬ್ರೋ ಅಂತೀವಿ. ಬಿಡ್ರಿ ಬೈಕರ್ಸ್ ಬಾಂಡಿಂಗ್ ಅವೆಲ್ಲ ಯಾರಿಗೂ ಗೊತ್ತಾಗಲ್ಲ. ಈ ಫೋನ್ ಬೇರೆ ಸತ್ತೋಗ್ಬಿಟ್ಟೈತೆ, ಮ್ಯಾಪ್ ಇದ್ರೊಳಗೆ ಇರೋದು. ಇನ್ನೇನು ಬಾಯ್ಸ್, ಒಂದು 2 ಕಿಲೋಮೀಟ್ರ್ ಇದೆ. ಯಾವುದಪ್ಪ ಇದು, ಇನ್ನೊಂದು ಪಂಚರಾ, ಪಕ್ಕ ಪಂಚರು. ಸೈಕ್ ಬಾಯ್ಸ್. ಸಿಕ್ಕಾಪಟ್ಟೆ ಹಿಂಸೆ ಬಾಯ್ಸ್. ಟ್ಯೂಬ್ ಬೇರೆ ನಮ್ಮದು. ಇಲ್ಲೆಲ್ಲಿ ಹುಡ್ಕೊಂಡು ಹೋಗೋದು ಹೇಳಿ ಪಂಚರ್ ಶಾಪ್ನ. ಆಮೇಲೆ ಪಂಚರ್ ಶಾಪ್ ಎಲ್ಲಿದೆ? ಎಲ್ಲಿ ಹೇಳಿ? ಹಾಂ ಹಾಂ, ಅಲ್ಲೇ ಮುಂದೆನಾ? ಏನು ಮಾಡೋಕ್ಕಾಗಲ್ಲ ಬಾಯ್ಸ್, ತಳ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಯಾವ ಥರ ಟಾಸ್ಕ್ ಆಯ್ತದ ಜೀವನ ಅಂತ. ಅದು ಪಂಚರ್ ಆಗಿಬಿಟ್ರೆ ಟಾಸ್ಕು ನಮ್ಮ ಗಾಡಿಗಳು. ಅದೇನು ಗೊತ್ತಾ ಬಾಯ್ಸ್, ರೋಡ್ ಮೇಲೆಲ್ಲ ಮಳೆಗಳು ಹಾಕ್ಕೊಂಡು ಹೆವಿ ಸ್ಕ್ಯಾಮ್ಗಳು ಮಾಡ್ತಾರೆ ಇವಾಗ. ಅದೇ ಟಾಸ್ಕು, ಬೇಕು ಅಂತ ಮಳೆಗಳು ಹಾಕ್ತಾರೆ. ಅಲ್ಲೆಲ್ಲ ಮುಂದೆ ಐತೆ ಅಂತ ಬನ್ನಿ ಹೋಗೋಣ.
ಬಿಚ್ಚಿಸ್ಬಿಟ್ಟು ಹಾಕ್ಸ್ತಾರನೋ ಅಷ್ಟೇ, ಏನು ಮಾಡೋದು ಹೇಳಿ. ನಾನು ಏನಪ್ಪ ಗಾಡಿ ಎಳ್ದಾಡ್ದೈತೆ ಅಂತ ನೋಡ್ತಾ ಇದ್ದೀನಿ, ಪಂಚರ್ ಆಗ್ಬಿಟ್ಟೈತೆ. ಫುಲ್ ಟಾಸ್ಕು, ಗಾಡಿ ಬೇರೆ ಎಳ್ಕೊಂಡು ಆಡ್ತೈತೆ. ಫುಲ್ ಸೈಕಪ್ಪ ಜೀವನ ನಮ್ಮದು. ದಿನಕ್ಕೊಂದು ಪ್ರಾಬ್ಲಮ್ ಇಲ್ಲದೆ ನಮ್ಮ ಜೀವನನೇ ಮುಂದೆ ಹೋಗಲ್ಲ ಅನಿಸುತ್ತೆ. ಇಲ್ಲೆಲ್ಲೋ ಐತಲ್ಲ, ಇಲ್ಲೇ ಅದು ಐತೆ ಪಂಚರ್ ಶಾಪ್. ಓ ಬಾಯ್ಸ್, ಜೀವನ ಕಷ್ಟ ನೋಡಿ. ಟ್ಯೂಬ್ ಇದ್ರೆ ಇದೊಂದು ಟಾಸ್ಕು, ಟ್ಯೂಬ್ಲೆಸ್ ಇದ್ರೆ ಜೀವನ ತಳ್ಬಿಡ್ಬೋದು. ಇನ್ನಿ ಪಂಚರ್ ಹಾಕ್ಸೋಣ. ಪಾಪ ಬಾಯ್ಸ್, ಯಾರೋ ಟೈರೆಲ್ಲ ಬಿಚ್ಬಿಟ್ಟು ಹಾಕಲ್ಲ ಇವಾಗ. ಅಂದರೆ ಟ್ಯೂಬ್ಲೆಸ್ ಮಾತ್ರ ಹಾಕ್ತಾರೆ ಅಷ್ಟೇ ಎಲ್ಲನೂ. ವಿತ್ ಟ್ಯೂಬ್ ಯಾರು ಪಂಚರ್ ಹಾಕಲ್ಲ. ಪಾಪ ಇವಣ್ಣ ಹಾಕೊಟ್ರು ಅಷ್ಟೇ ಬಾಯ್ಸ್. ಪಂಚರ್ ಆಗ್ಬಿಟ್ರೆ ತುಂಬ ಟಾಸ್ಕು. ಕೃತಿಕ್ ಅಂತ ಲೈಕ್ ರೇವೆಕ್ಸ್ ಓನರಪ್ಪ, ಹೊಸ ಬ್ರ್ಯಾಂಡು. ನಿಮ್ಗೆ ತೋರಿಸ್ತೀನಿ ನಿಮಗೆ. ಲೈಕ್ ಇವ್ರದ್ದು ಪ್ರಾಡಕ್ಟ್ಸ್ ಕ್ವಾಲಿಟಿ ಮಾತ್ರ ಬಾಯ್ಸ್ ಬೇರೆ ಲೆವೆಲ್ ಅಂದ್ಕೊಳ್ಳಿ. ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಇವ್ರನ್ನೇನಂತ ಕೇಳಿದೆ ಗೊತ್ತಾ, ನನ್ನ ಹತ್ರ ಮಾತಾಡೋಕೆ ಕರೆಸಿದ್ರು. ಲೈಕ್ ಹಿಂಗೆ ಟೇಡಿ ಎಲ್ಲ ಮಾಡಿದ್ದಿಬ್ರು, ಹಾಕ್ಬಿಟ್ಟು ಚೆಕ್ ಮಾಡೋಣ. ಅದಾದಮೇಲೆ ಪ್ರಮೋಷನ್ ಹಂಗೆ ಇದು ಬೇಕು ಅಂತ, ಬಿಕಾಸ್ ಹೊಸ ಬ್ರ್ಯಾಂಡ್ ಅಲ್ವಾ ಆಬ್ವಿಯಸ್ಲಿ. ನಾನು ಏನಂದೆ, ಇವ್ರದ್ದು ಟೇಡಿ ಎಲ್ಲ ನೋಡ್ಬಿಡ್ಬ್ರೋ, ನಂಗೆ ಟೇಡಿ ಇದ್ರೆ ಕೊಟ್ಬಿಡಿ, ನಾನು ಏನಿದೆ ಇವಾಗ ಪೇ ಮಾಡ್ತೀನಿ ಅಂದೆ ಅವ್ರಿಗೆ. ಆ ಥರ ಐತೆ ಬಾಯ್ಸ್ ಕ್ವಾಲಿಟಿ, ಲಿಟ್ರಲ್ಲಿ ನೆಕ್ಸ್ಟ್ ಲೆವೆಲ್ ಆಗೈತೆ. ಬ್ರಾಶ್ ಪ್ಲೇಟು ಮತ್ತು ಟೇಡಿ, ಬಿಕಾಸ್ ಇವ್ರು ಮೆಕ್ಯಾನಿಕಲ್ ಇಂಜಿನಿಯರು, ತಲೆ ಬೇರೆ ಲೆವೆಲ್ಲು. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಏನು ಕತೆ ಅಂತ ಗಾಡಿ. ನೋಡ್ರಿ ಬಾಯ್ಸ್, ಹುಡುಗಿ ಜಿ ವ್ಯಾಗನೊಳಗೆ ಹೋಯ್ತಾ ಇರೋದು ನೋಡ್ರಿ. ಕಾಸು ಮಾಡಿದ್ರೆ ಆ ಥರ ಮಾಡಿರ್ಬೇಕು ಕಾಸು. ನನ್ನ ದತ್ತು ಮಗಳಾದರೂ ಹೋಗ್ತಾಳಪ್ಪ, ದತ್ತು ಮಗ. ಮದುವೆ ಎಲ್ಲ ಯಾರಾಯ್ತಾರ ಬನ್ನಿ ಬಾಯ್ಸ್. ಈ ಜನ್ರೇಷನ್ನು ಹುಡುಗಿರನ್ನೇ ನಂಬೋಕ್ಕಾಗಲ್ಲ. ಏನು ಆಟಗಳು ಆಡ್ತಾರೆ ಅಂದರೆ ಯಪ್ಪ ಬಾಬಾ. ನಿಮ್ಮ ಜೊತೆ ಇರೋದಂತೆ ಇನ್ನೊಬ್ಬನ ಮಡಿಕೊಂಡಿರೋದು, ಹಂಗೆ ಮಡಿಕೊಳ್ಳೋದು ಅಂತಲೇ ಹೇಳೋದು. ಅದಕ್ಕೆ ಬ್ಯಾಕಪ್ಪು ಇಲ್ಲ, ನಿಮ್ಮ ಜೊತೆ ಇದ್ದಾಗಲೇ ಅವ್ರ ಜೊತೆ ಕಮಿಟ್ ಆಗಿಬಿಟ್ಟಿರೋದು. ಅಟೆನ್ಷನ್ನು ಲಸ್ಟು ಎಲ್ಲ ಜಾಸ್ತಿ ಮಡಿಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಜಾಸ್ತಿ ಇರ್ತದಪ್ಪ. ಕಷ್ಟ ಈ ಜನ್ರೇಷನ್ನು. ವರ್ಸ್ಟ್ ಜನ್ರೇಷನ್ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ವರ್ಸ್ಟು. ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದಕ್ಕಿಂತ ಯಾರನ್ನ ನಂಬೇಡಿ, ತಿಕ್ಕ ಮುಚ್ಕೊಂಡು ಒಬ್ಬರೇ ಚೆನ್ನಾಗಿರಿ. ಎಲ್ಲ ಹುಡುಗಿರು ಒಂದೇ ಬಾಯ್ಸ್, ಯಾವ ಸಾಚಗಳೇನಿಲ್ಲ. ಸಾಚಗಳಾಗಿರ್ತಾರೆ ಪೀರಿಯಡ್ ಆಫ್ ಟೈಮ್ ಅಷ್ಟೇ. ಏನಿಲ್ಲ, ನಿಮ್ಮ ಜೀವನ ಬೀದಿಗೆ ಬರೆಸ್ಬಿಟ್ಟು ಬಿಟ್ಬಿಟ್ಟು ಪಾಸ್ ಆಗ್ತಾರೆ ಅಷ್ಟೇ. ನಿಜ ವರ್ಷಪ್ಪ ಜನ್ರೇಷನ್ ಹುಡುಗಿರು. ಇರೋಕ್ಕೊಬ್ಬ, ಮಡಿಕೊಳ್ಳೋಕ್ಕೊಬ್ಬ, ಬೆಸ್ಟ್ ಫ್ರೆಂಡ್ ಒಬ್ಬ. ಬೇರೆಯವರು ದಂಧೆನ ಈಚೆ ತೋರಿಸ್ಕೊಂಡು ಮಾಡ್ತಾರೆ. ಈ ಜನ್ರೇಷನ್ ಹುಡುಗಿರಂತೂ ಮುಚ್ಚಾಕೊಂಡು ಮಾಡ್ತಾರೆ ಅಷ್ಟೇ ಒಳ್ಳೊಳಗೆ. ಎಲ್ಲ ಹುಡುಗಿರಿಗೂ ಹೇಳ್ತಾ ಇಲ್ಲ, ಅದನ್ನ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆ. ನಿಜ ವರ್ಷ ಹೇಳ್ಬಾರ್ದು ಹಿಂಗೆಲ್ಲ ಮನೇಲಿ ಹೆಣ್ಮಕ್ಳನ್ನ ಮಡಿಕೊಂಡು. ಬಟ್ ಏನು ಮಾಡ್ತೀರಾ, ಜನ್ರೇಷನ್ ಹಂಗೆ ಐತೆ. ವಿಧಿ ಇಲ್ಲ, ರಿಯಾಲಿಟಿ ಹೇಳಿದಾಗ ಸ್ವಲ್ಪ ಎದೆಗೋದಂಗೆ ಆಯ್ತದೆ. ಅಸಹಾಯ ಅಪ್ಪ ಈ ಜನ್ರೇಷನ್. ನನಗಾಗಿರೋ ಅನುಭವ ಬಾಯ್ಸೋದು ಎಂತೆಂಥ ಅನುಭವಗಳಾಗ್ಬಿಟ್ಟಿದೆ ಜೀವನದಲ್ಲಿ ಅಂದರೆ ಕಲರ್ 2000 years later. ಫೈನಲಿ ನೋಡ್ತಾ ಇರ್ಬೋದು ನಮ್ಮ KLX ಟೇಲ್ಟಡಿ ಫಿಟ್ ಆಗಿದೆ. ನೋಡ್ತಾ ಇರ್ಬೋದು ರೇವೆಕ್ಸ್ ಅವ್ರದ್ದು. ನೋಡಿ ರೇವೆಕ್ಸ್ ಇಲ್ಲ ಅನ್ಸೋಣ ಇದನ್ನ. ಇವಾಗ ಎಲ್ಲರೂ ಒಳ್ಳೆ ಸ್ಪಾಟ್ ಹುಡುಕ್ಬೇಕಲ್ಲ ಇದು ಅನ್ಸೋಕ್ಕೆ. ಇಲ್ಲ ಅಂಟಿಸ್ಬಿಡೋಣ ಬಾಯ್ಸ್. ಮಾಡಿಸ್ ಏನೇನು ಮಾಡಿಸ್ತೀವಿ ಇಲ್ಲ ಅನ್ಸೋಣ, ಏನಂತೀರಾ? ನೋಡ್ತಾ ಇರ್ಬೋದು ಫೈನಲಿ ರೆಡಿ ಆಯಿತು ಗಾಡಿ. ಓಡೋಣ ಬನ್ನಿ, ಸಿಕ್ಕಾಬಿಟ್ಟೆ ಟೈಮ್ ಆಗ್ಬಿಡೈತೆ, ನಿದ್ದೆ ಬೇರೆ ಮಾಡಿಲ್ಲ. ನಿಮಗೆ ನೈಸ್ ಹೆಣ್ಣಿಗೆಲ್ಲರೂ ಹೋದಾಗ ಪ್ರಾಪರಾಗಿ ತೋರಿಸ್ತೀನಿ ಗಾಡಿ ಹೆಂಗೆ ಕಾಣಿಸ್ತಿದೆ ಏನು ಕತೆ ಅಂತ. ಫಸ್ಟು ಫ್ಯೂಯಲ್ ಹಾಕ್ಸ್ಬೇಕು, ಫ್ಯೂಯಲ್ ಹಾಕ್ಸ್ಕೊಂಡು ಓಡೋಣ. ಆದರೆ ಏನು ಗೊತ್ತಾ, ಫ್ಯೂಯಲ್ ಪವರೇ ಬೇಕು. ಆದರೂ ಬಾಯ್ಸ್ ಟಾಪ್ ನಾಚ್ ಕ್ವಾಲಿಟಿ ಅಂದ್ಕೊಳ್ಳಿ. ಸಕ್ಕತ್ತಾಗಿದೆ ಬ್ರೋ. ನೋಡ್ತಾ ಇರ್ಬೋದು ಜನ ಹೆಂಗೆ ಅಟ್ರಾಕ್ಟ್ ಆಗ್ತಾರೆ KLXಗೆ ಅಂತ. ಹಿಂದೆ ಬೇರೆ ಪಾರ್ಟ್ಸ್ ಐತೆ ಬ್ಯಾಗ್ಗಳ್ದು, ಆಟ ಆಡೋಕ್ಕಾಗಲ್ಲ ಸ್ವಲ್ಪ. ನೀವು ಫೈನಲಿ ಒಂದು ಟೇಲ್ಟಡಿ ಆಯಿತು. ಯಾವ ಥರ ಕಾಣಿಸ್ತಾ ಇದೆ ಗಾಡಿ ಅಂದರೆ, ಫೋಟೋ ಹಾಕ್ತೀನಿ ನೋಡಿ ಸೈಡ್ ಒಳಗೆ, ಇಲ್ಲ ತಮ್ನೈನಲ್ಲಿ ನೋಡಿ, ತಮ್ನೈನಲ್ಲಿ ಫೋಟೋ ಹಾಕಿರ್ತೀನಿ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಬಾಯ್ಸ್ ಗಾಡಿ. ಸೊ ದಟ್ಸ್ ವಾಟ್ ದ ವ್ಲಾಗ್. ನೋಡಿದ್ರಿ ಅನಿಸುತ್ತೆ, ಫಿಟ್ಮೆಂಟ್ ಆಗಿದ್ದು ರೀಲ್ಸ್ ಬರುತ್ತೆ ನಿಮಗೆ. ರೇವೆಕ್ಸ್ ಜೊತೆ ಕೊಲಾಬ್ರೇಷನ್ ಇದು. ಮತ್ತು ಇನ್ನೊಂದು ಕೆಳಗಡೆ ಅಂಡರ್ ಬೆಲ್ಲಿ ಪ್ಲೇಟ್ ಬರುತ್ತೆ. ಅಂಡರ್ ಬೆಲ್ಲಿ ಪ್ಲೇಟ್ ಅಂದ್ರೆ ಅದು ಯಾವ ಥರ ಗೊತ್ತಾ, ಏನಂತಾರೆ, ಬ್ರಾಶ್ ಪ್ಲೇಟ್ ಬರುತ್ತೆ ಬಾಯ್ಸ್. ಅದು ಅಲ್ಯೂಮಿನಿಯಮ್, ಫುಲ್ಲು ವೆಯ್ಟ್ ಕಮ್ಮಿ ಇರುತ್ತೆ. ಗಾಡಿ ಫುಲ್ಲು ವೆಯ್ಟ್ಲೆಸ್ ಆಗ್ಬಿಡೈತಿ ಇವಾಗ. ಒಂದು ಸ್ವಲ್ಪ ವೈಬ್ರೇಷನ್ ಇಲ್ಲ ಅದು ಟೇಲ್ಟಡಿ. ಪವರ್ ಸಿಗುತ್ತಾ ಇಲ್ಲಿ ಅಣ್ಣ? ಪವರ್ ಇದೆಯಾ? ಹಾಂ, ಸ್ಪೀಡ್ 350 ಹಾಕಿ. ಎಷ್ಟು ಲೀಟರು? ಹಾಕಿ 350 ಹಾಕಿ. ಇಲ್ಲ 390 ಹಾಕ್ಬಿಡಿ. ಸ್ಕ್ಯಾನರ್ ಕೊಡಿ, ಟ್ಯಾಂಕ್ ಮೇಲೆ ಚೆಲ್ಬಿಡಿ. ಫೈನಲಿ ಬಾಯ್ಸ್ ಗಾಡಿ ನೋಡಿದ್ರಿ ಅನಿಸುತ್ತೆ. ಸೊ ಇನ್ನೇನು ನಾನು ಮನೆಗೆ ಓಡ್ತೀನಿ. ನಿಮ್ಮ ಹತ್ರ ಯಾವ್ದಾದ್ರು ADV ಬೈಕ್ಸ್ ಏನಾದರೂ ಸ್ಪೇರ್ಸು ಅಂದರೆ ಲೈಕ್ ಟೇಲ್ಟಡಿ
ಅವ್ರ ಸ್ಪೂಲ್ಸು ಅವ್ರ ಗಾರ್ಡ್ಸ್ ಏನಾದರೂ ಬೇಕು ಅಂದರೆ ರೇವೆಕ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು DM ಮಾಡಿ ಅವ್ರ ಇನ್ಸ್ಟಾ ಪೇಜ್ ಹಾಕಿರ್ತೀನಿ ನೋಡಿ. ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಪಾರ್ಟ್ಸ್ನ ಸಪ್ಲೈ ಮಾಡ್ತಾರೆ ಬಾಯ್ಸ್ ಅವರು. ಟು ಬಿ ಆನೆಸ್ಟ್, ನಾನೇನೋ ಪ್ರಮೋಷನ್ನು ಅದು ಇದು ಅಂತೆಲ್ಲ ಹೇಳ್ತಾ ಇಲ್ಲ. ನಾನು ಯಾವುದೇ ಪ್ರಮೋಷನ್ ಬಂದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮಾತ್ರ ಅಷ್ಟೇ ಹೊರಗಡೆ ನಾನು ಪ್ರಮೋಟ್ ಮಾಡೋದು. ಆರೆಲ್ಸ್ ನಾನು ಗಿಮೋಟ್ ಅವೆಲ್ಲ ಸೀನೇ ಇಲ್ಲ ಅಂದ್ಕೊಳ್ಳಿ. ಇನ್ನೇನು ನಾನು ಮನೆಗೆ ಓಡ್ತೀನಿ ಬಾಯ್ಸ್, ಬಿಸಿಲು ನಿದ್ದೆ ಮಾಡಬೇಕು, ಬೇಜಾನ್ ಕೆಲಸಗಳೈತೆ ನನಗೂ ಇವಾಗ. ಸೊ ಏನು ಮಾಡ್ಬೇಕು ಗೊತ್ತಲ್ಲ ಇವಾಗ. ಮೇನಾಗಿ ಕಾಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.